ಏನು ಮಾಡ್ತಿದ್ದೆ ಗುರು? ಮುಂದೆ ಕಾಣೋದಲ್ಲ, ನೋಡ್ಬೇಕು ತಾನೇ. ನೀನು ತಗೊಂಡ್ಬಂದು ಬಿಡಿಸ್ಬಿಟ್ರೆ. ಹಲೋ ಒಂದೇನೆ ಇದು. ಥರ ಸ್ಕ್ರೀನ್ ಬರ್ತಿದ್ದಾಗೆ ಗೊತ್ತಾಯ್ತು ಆರ್ಡರ್ ಬಂತು ಅಂತ. ನೋಡಿ ಇವಾಗ 200 ರೂಪಾಯಿ ಆರ್ಡರ್ ಬರ್ತಾಯಿದೆ. 200 ರೂಪಾಯಿ ಆರ್ಡರ್ ಎಲ್ಲಿಗೆ ಬರ್ತಾಯಿದೆ? ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರ್ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ನೆಲಮಂಗಲದಲ್ಲಿ ಇದ್ದೀನಿ ನಾನು ಇವಾಗ. ನೆಲಮಂಗಲದಲ್ಲಿ ಆರ್ಡರ್ ಕೂಡ ನನಗೆ ಬಂದಿದೆ. ನೆಲಮಂಗಲದಲ್ಲಿ ಆಲ್ಮೋಸ್ಟ್ ನನಗೆ ಆರ್ಡರ್ ಬಂದೇ ಬರುತ್ತೆ. ಅದು ಆರ್ಡರ್ ಬಂದರೂ ಏನು ಚಿಕ್ಕ ಆರ್ಡ್ರು 100 ರೂಪಾಯಿ 200 ರೂಪಾಯಿ ಈ ಥರ ಆರ್ಡರ್ ಬರೋಲ್ಲ. ಆಲ್ಮೋಸ್ಟ್ ಅದು 400 ರೂಪಾಯಿ ಮೇಲೇ ಆರ್ಡರ್ ಬರೋದು. ಈ ಆರ್ಡರು ಅಷ್ಟೇ 400 ರೂಪಾಯಿ ಮೇಲೆ ಬಂದಿರೋದು. ಅದೆಷ್ಟು ಏನು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಬಂದು ನಾನು ಕಸ್ಟಮರಿಗೆ ಕಾಲ್ ಮಾಡಿದೆ. ಕಸ್ಟಮರಿಗೆ ಕಾಲ್ ಮಾಡಿಬಿಟ್ಟು ಅಡ್ರೆಸ್ ತಿಳ್ಕೊಳ್ತಾ ಇದ್ದೀನಿ. ಅಂದರೆ ಈ ಗೋಡನ್ ಇದೆಯಲ್ಲ, ಈ ಗೋಡನ್ ಹತ್ರನೇ ಇರೋದು. ಬಟ್ ಕನ್ಫರ್ಮ್ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ಕನ್ಫರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ತೀನಿ. ಸರ್ ಪೋರ್ಟರಿಂದ ಗೋಡನ್ನ ಗೋಡನ್ ಬಾಕ್ಲು ಏನಾರು ಆ ಸೈಡ್ಗೆ ಇದೆಯಾ ಅಂತ ನೋಡಿದೆ. ಬಟ್ ಆ ಸೈಡಲ್ಲಿ ಗೋಡನ್ ಬಾಕ್ಲಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಫ್ರಂಟಲ್ಲೇ ಇದೆ. ಬನ್ನಿ ಇವಾಗ ಹೋಗಿ ಆರ್ಡರ್ನ ಪಿಕ್ ಮಾಡೋಣ. ಹಾಂ ಸರ್, ಇದು ಮೇನ್ ರೋಡಲ್ಲಿ, ಇದು ಸರ್ವಿಸ್ ರೋಡಲ್ಲಿ ಐತಲ್ಲ, ಅದೇ ತಾನೇ? ಹಾಂ, ಸಿಕ್ತು. ಹಲೋ ಹಲೋ ಹೇಳಿ ಶಶಿ. ಅದು ಸ್ಕ್ವೈರ್ ಫೀಟ್ ಕೊಡ ಮಗ, 3 ಫೀಟ್ ತಗೊಳ. ಇಲ್ಲ ಕೊಟ್ಟು ಅಂಗಡಿಗೆ ಅಂಗಡಿ ಕೊಟ್ಟು ಇದು ಅವ್ರಿಗೆ ಕೊಟ್ಟು. ನೋಡಿ ಬಿಲ್ ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋಕ್ಕೆ. ಅದಕ್ಕೋಸ್ಕರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈಗ ಬ್ಯಾಗ್ ಒಳಗಡೆ ಇಟ್ಕೊಳ್ತೀನಿ. ಏನಕ್ಕಪ್ಪ ಅಂತಂದರೆ ಬಿಲ್ ತಗೊಂಡೋಗ್ರಿಗೆ ಕೊಡಬೇಕು. ಬಿಲ್ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರಿಗೆಲ್ಲ. ಅದಕ್ಕೋಸ್ಕರ ಫಸ್ಟು ಬಿಲ್ ನೋಡಿದೆ ನಾನು. ಏನಕ್ಕೆ ಅಂತಂದರೆ ಐಟಮ್ ಏನಾದ್ರು ಜಾಸ್ತಿ ಇಲ್ಲವ ಅಂತ ನೋಡಿದೆ. ಬಟ್ ಐಟಮ್ಗಳೇನು ಜಾಸ್ತಿ ಇಲ್ಲ, ಒಂದು 3 ಐಟಮ್ ಇದು ಅಷ್ಟೇ. ಅದರಿಂದಾಗಿ ಇವಾಗ ಬಿಲ್ನ ಒಳಗಡೆ ಇಟ್ಕೊಳ್ತೀನಿ. ತಿರ್ಗಾ ತಗೊಂಡೋಗ್ರಿಗೆ ಕೊಡಬೇಕಲ್ಲ, ಅದಕ್ಕೋಸ್ಕರ. ಒಂದೇನೆ ಇದು. ನೋಡಿ ಇದೇ ಇವತ್ತಿನ ಫಸ್ಟ್ನೇ ಆರ್ಡರ್. ಅಂದರೆ ವೆಯ್ಟ್ ಏನಿಲ್ಲ, ಫುಲ್ಲು ಲೈಟ್ ವೆಯ್ಟ್ ಇದೆ. ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡಿದೆ. ಬಟ್ ಒಂದು 3 ಐಟಮ್ ಇದೆಲ್ಲ, ಅದರಿಂದಾಗಿ ಏನು ವೆಯ್ಟ್ ಇರಲಿಲ್ಲ. ಇವಾಗ ನಾವು ಸ್ಟಾರ್ಟ್ ಟ್ರಿಪ್ ಕೊಡಬೇಕಾಗುತ್ತೆ. ಅದರಿಂದಾಗಿ ಇವಾಗ ನಾನು ಮೊಬೈಲಲ್ಲಿ ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ. ನೋಡಿ ಸ್ಟಾರ್ಟ್ ಟ್ರಿಪ್ ಕೊಟ್ಟೆ. ಇವಾಗ ಡ್ರಾಪ್ ಲೊಕೇಶನ್ ಇಲ್ಲಿಂದನೂ ಕೂಡ ಇವಾಗ ತೋರಿಸ್ತದೆ. ಡ್ರಾಪ್ ಲೊಕೇಶನ್ ಬಂದು ನೆಲಮಂಗಲದಿಂದ ನನಗೆ ಬಂದಿರ್ತಂಥ ಆರ್ಡರು ಕಲ್ಯಾಣ ನಗರಕ್ಕೆ ಆರ್ಡರ್ ಇದು ಡ್ರಾಪ್ ಇರೋದು. ಬಟ್ ಕಲ್ಯಾಣ ನಗರ ಇಲ್ಲಿಂದ ಎಷ್ಟಿದೆ ಅಂತ ಅಂದರೆ ಒಂದು 26 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ನಾನು ಮ್ಯಾಪ್ ಆನ್ ಮಾಡಿದಾಗ ಎಷ್ಟು ತೋರಿಸ್ತು ಅಂತ ಅಂದರೆ 29 ಕಿಲೋಮೀಟ್ರ್ ತೋರಿಸ್ತು. 29 ಕಿಲೋಮೀಟ್ರು ಸರ್ವಿಸ್ ರೋಡಿಂದ ಆ ಕಡೆ ಹೋಗಿ ತೊಗೊಂಬರೋಕ್ಕೆ ತೋರಿಸ್ತಾಯಿತ್ತು. ಬಟ್ ಇಲ್ಲೇ ಮುಂದೆ ಒಂದು 100 ಮೀಟ್ರಲ್ಲಿ ಬ್ರಿಡ್ಜ್ ಇತ್ತು ನನಗೆ ಆ ಸೈಡಿಗೆ. ಅದಕ್ಕೋಸ್ಕರ ಒಂದೇ ಹೋಗ್ಬಿಟ್ಟು ಆ ಸೈಡಿಗೆ ಹೋದೆ. ಒಂದು 100 ಮೀಟರ್ಸ್ ಅಷ್ಟೇ ಇದೆ. ಅದಕ್ಕೋಸ್ಕರ ಹಂಗೆ ಹೋದೆ. ಒಂದು 3 and 4 ಕಿಲೋಮೀಟರ್ಸ್ ನನಗೆ ಉಳಿತು. ಬನ್ನಿ ಇವಾಗ ಕಲ್ಯಾಣ ನಗರಕ್ಕೆ ಹೋಗ್ಬೇಕು. ಸೀದಾ ಕಲ್ಯಾಣ ನಗರ ಹತ್ರ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ನೋಡಿ ಆರ್ಡರ್ನ ಹಿಂದೆಗಡೆ ಬಾಕ್ಸ್ ಇದೆಯಲ್ಲ, ಅಂದರೆ ದೂರ ಅಲ್ವಾ, ಅದರಿಂದಾಗಿ ಹಿಂದೆಗಡೆ ಕಟ್ಕೋಣ ಅಂತ ನೋಡಿದೆ. ಬಟ್ ಲೈಟ್ ವೆಯ್ಟ್ ಅಲ್ವಾ, ಏನು ಬೇಡ ಅನ್ನಿಸ್ತು. ಅದರಿಂದಾಗಿ ಮುಂದೆನೇ ಇಟ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಮುಂದೆನೇ ಇಟ್ಕೊಂಡೋದೆ. ಬಾಕ್ಸ್ ಏನು ಅಷ್ಟು ದೊಡ್ಡದಾಗಿದ್ದಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ರೇಂಜ್ ಇರುತ್ತಲ್ಲ, ಅದರಿಂದಾಗಿ ಮುಂದೆನೇ ಇಟ್ಕೊಂಡು ಹೊರಟೆ.
ನೋಡಿ ಇವಾಗ ಸೀದಾ ಡ್ರಾಪ್ ಲೊಕೇಶನ್ ಹತ್ರ ಬಂದು ನಾನು ರೀಚ್ ಆಗಿದ್ದೀನಿ. ಕಸ್ಟಮರಿಗೆ ಕಾಲ್ ಮಾಡಬೇಕು. ಆ್ಯಂಡ್ ಟ್ರಾಫಿಕ್ ಏನು ಅಷ್ಟೊಂದು ಜಾಸ್ತಿ ಏನಿಲ್ಲ, ಇತ್ತು ಮೀಡಿಯಮ್ ರೇಂಜಾಗಿತ್ತು. ನಾಗವಾರದ ಹತ್ರ ಹೆಬ್ಬಾಳದ ಹತ್ರ ಆಲ್ಮೋಸ್ಟ್ ಟ್ರಾಫಿಕ್ ಇದ್ದೇ ಇರುತ್ತೆ. ಮಧ್ಯಾಹ್ನ ಆದರೂ ಕೂಡ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು, ಅದರಿಂದಾಗಿ 1.25 ಗಂಟೆ ಇದೆ ಇಲ್ಲಿಗೆ ಬರೋಷ್ಟೊತ್ತಿಗೆ. ಸೊ ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ಸರ್ ಲೊಕೇಶನ್ ಹತ್ರ ಬನ್ನಿ ಪೋರ್ಟರ್. ಸಿಕ್ತ. ಬಿಲ್ ಅವ್ರು ಕೊಟ್ಟೆ. ಬಿಲ್ ಕೊಟ್ಟಿದ್ದಾರಪ್ಪ? ಹಾಂ ಕೊಟ್ಟೆಲ್ಲ ಅವ್ರಿಗೆ ಕೊಟ್ಟೆ. 430. ಹಾಂ ಅದು 2 ಐಟಮ್ ಹಾಕ್ಬಿಡು. ಇನ್ನೊಂದೇನಿದೆ ಅದರಲ್ಲಿ? ನೋಡಿ ಬಿಲ್ಲು 434 ರೂಪಾಯಿ ಆಗಿತ್ತು. 6 ರೂಪಾಯಿ ಚೇಂಜ್ ಕೊಡ್ಬೇಕಾಯ್ತು ಅವ್ರಿಗೆ, ಬಟ್ 6 ರೂಪಾಯಿ ಚೇಂಜ್ ಇಲ್ಲ. ಅದಕ್ಕೋಸ್ಕರ 440 ರೂಪಾಯಿನೇ ತೊಗೊಂಡು ಬಂದೆ. ನೋಡಿ 440 ರೂಪಾಯಿ ಕರೆಕ್ಟಾಗಿತ್ತು. ಅದರಿಂದಾಗಿ ಜೋಬುಗಳು ಇಟ್ಕೊಂಡು ಇವಾಗ ಕ್ಯಾಶ್ ಕಲೆಕ್ಟ್ನ ಕೊಡಬೇಕಾಗುತ್ತೆ. ಇವಾಗ ಕ್ಯಾಶ್ ಕಲೆಕ್ಟ್ ಕೊಡ್ತೀನಿ ತಡೀರಿ. ನೋಡಿ ಇವಾಗ ಕ್ಯಾಶ್ ಕಲೆಕ್ಟ್ ಕೂಡ ಇವಾಗ ನಾನು ಕೊಟ್ಟು ಕಸ್ಟಮರಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಒಂದು ಆರ್ಡರ್ ಇಲ್ಲೇ ಬರ್ಬೋದು ಅಂತ ಅನ್ನಿಸ್ತಾಯಿತ್ತು, ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ನೋಡೋಣ ಆರ್ಡರ್ ಏನಾದ್ರು ಬರುತ್ತಾ ಅಂತ. ನೋಡಿ ಒಂದು 2-3 ನಿಮಿಷ ವೆಯ್ಟ್ ಮಾಡಿ ನೋಡಿದೆ. 2-3 ನಿಮಿಷ ವೆಯ್ಟ್ ಮಾಡಿ ನೋಡಿದ್ಮೇಲೆ ಈ ಥರ ಸ್ಕ್ರೀನ್ ಬರ್ತಿದ್ದಂಗೆ ಗೊತ್ತಾಯ್ತು ಆರ್ಡರ್ ಬಂತು ಅಂತ. ನೋಡಿ ಇವಾಗ 200 ರೂಪಾಯಿ ಆರ್ಡರ್ ಬರ್ತಾಯಿದೆ. 200 ರೂಪಾಯಿ ಆರ್ಡರ್ ಎಲ್ಲಿಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೇ. ನೋಡೋಷ್ಟೊತ್ತಿಗೆ ನೋಡಿ ಯಾರೋ ಬೇರೆಯವ್ರು ಅಕ್ಸೆಪ್ಟ್ ಮಾಡಿಬಿಟ್ರು. 1-2 ಸೆಕೆಂಡ್ ಲೇಟ್ ಆಯ್ತು ಅಷ್ಟೇ. ಎಲ್ಲಿಗೆ ಬರ್ತಾಯಿದೆ ನೋಡ್ಬಿಟ್ಟು ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ನೋಡಿದೆ, ಬಟ್ ಯಾರೋ ಬೇರೆಯವ್ರು ಅಕ್ಸೆಪ್ಟ್ ಮಾಡಿಬಿಟ್ರು. ಅದಕ್ಕೋಸ್ಕರ ಇವಾಗ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಪಲ್ಲಿ ಹಾಕ್ಬಿಟ್ಟು ಸರ್ಚ್ ಮಾಡಿ ನೋಡ್ತೀನಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. ನೋಡಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಅಷ್ಟೊತ್ತಿಗೆ ಇನ್ನೊಂದು ಆರ್ಡರ್ ಬಂತು. ಇನ್ನೊಂದು ಆರ್ಡರ್ನ ನಾನು ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಟ್ಟು ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದೀನಿ. ಅಂದರೆ ಆ ಲಾಸ್ಟ್ ಆರ್ಡರ್ 200 ರೂಪಾಯಿ ತೋರಿಸಿದ ಸೇಮ್ ಡ್ರಾಪೇನೆ ಇದು ಕೂಡ ಅಲ್ಲಿಗೆ ಬಂದಿರೋದು 198 ರೂಪಾಯಿ. 2 ಲೊಕೇಶನ್ ಕೂಡ ಸೇಮು, ಅದರಿಂದಾಗಿ ಅಕ್ಸೆಪ್ಟ್ ಮಾಡಿದೆ. ಬಂದು ಇಲ್ಲಿ ಪಿಕಪ್ ಇಲ್ಲಿದೆ, ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ. ಡೆಲಿವರಿ ಆದಮೇಲೆ ಫೋನ್ ಮಾಡಿ. ಯಶವಂತ್ ಎಚ್ ವೈ ಎಸ್ ಎಚ್ ಎ ಎಸ್ ಎಚ್ WANTH ಯಶವಂತ್. ಸರ್ ಇದೇನಾ? ನೋಡಿ ಇದೇ ಆರ್ಡರು, ಇದನ್ನೇ ಪಿಕ್ ಮಾಡ್ಕೊಂಡು ನಾವು ತಗೊಂಡು ಹೋಗ್ಬೇಕಾಗಿರೋದು. ಇಲ್ಲಿನ ಸೇಫಾಗಿ ಬ್ಯಾಗಲ್ಲಿ ಇಟ್ಕೊಂಡು ಬರೋಣ ಅಂತ ಫಸ್ಟು ಬಿಲ್ನ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ನೋಡಿ ಬಿಲ್ ಬ್ಯಾಗಲ್ಲಿ ಇಟ್ಕೊಂಡು ಐಟಮ್ನ ತಗೊಂಡು ಇವಾಗ ಹೋಗೋಣ. ಈ ಬಾಕ್ಸ್ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು, ಅದರಿಂದಾಗಿ ಮುಂದೆ ಇಟ್ಕೊಂಡು ಹೋಗೋಲ್ಲ. ಬಾಕ್ಸ್ ಕೂಡ ಸ್ವಲ್ಪ ದೊಡ್ಡ ಇದೆಯಲ್ಲ, ಅದರಿಂದಾಗಿ ಮುಂದೆ ಇಟ್ಕೊಂಡು ಹೋಗೋಲ್ಲ, ತಗೊಂಡೋಗಿ ಹಿಂದೆಗಡೆ ಕಟ್ಕೊಳ್ಳೋಣ. ನೋಡಿ ಇಲ್ಲೊಂದು ಬುಲೆಟ್ ಬರ್ತಾಯಿಲ್ಲ, ಫ್ರೀಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬುಲೆಟ್ ಮಾಡೋ ಒಂದು ಎಡ್ವರ್ಟಿಂದ ಬೇರೆ ಒಂದು ಬಂದು ನನ್ನ ಗಾಡಿ ಕೂತಿದ್ದಾನೆ ನೋಡಿ ಇವಾಗ. ನೋಡಿ ಆರ್ಡರ್ ಕಟ್ಕೊಂತಿದ್ದಂಗೆ ಆರ್ಡರ್ನ ಕರೆಕ್ಟಾಗಿ ಕಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಕ್ರಾಸ್ ಚೆಕ್ ಮಾಡ್ತಾ ಇದೆ. ಅಂದರೆ ಬುಲೆಟ್ ಒಂದು ನೋಡಿ ಕರೆಕ್ಟಾಗಿ ತಗೊಬಂದು ಅವ್ರು ಗಡ್ಡ ಹಾಕಿದ್ದಾನೆ. ಬಟ್ ಗ್ಯಾಪ್ ತುಂಬ ಇದೆ, ಆರಾಮಾಗಿ ಈಸಿಯಾಗಿ ತಗೊಬೋದಾಗಿತ್ತು. ಬಟ್ ಅವ್ರಿಗೆ ತಗೊಳಕ್ಕೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ಮಿರರಲ್ಲಿ ನೋಡಿ ಸೀದಾ ತಗೊಂಬಂದು ಡೌನಿಗೆ ಬಿಟ್ಟೇ ಬಿಡ್ತಾನೆ. ಅಂದರೆ ಹಿಂದೆ ನೋಡೋದೇ ಇಲ್ಲ ಅವನು, ಸೀದಾ ತಗೊಂಬಂದು ಗುದ್ದೇ ಬಿಡ್ತಾನೆ. ಏನು ಮಾಡ್ತಿದ್ದೆ ಗುರು? ಮುಂದೆ ತಗೊಳೋದಲ್ಲ, ನೋಡ್ಬೇಕು ತಾನೇ. ನೀನು ತಗೊಂಬಂದು ಬಿಡಿಸ್ಬಿಟ್ರೆ
ಅದು ಎಲ್ಲಿಗೆ ಜಾಗ ಇಲ್ಲ ಅಂತ ನನಗಂತೂ ಅರ್ಥ ಇಲ್ಲ. ಅಲ್ಲ ಅಷ್ಟೊಂದು ಜಾಗ ಐತೆ, ಆರಾಮಾಗಿ ನೀಟಾಗಿ ತಗೋಬೋದೈತೆ. ಇಲ್ಲ ಬುಲೆಟ್ನೇ ಒಂಚೂರು ಆ ಕಡೆ ಸೈಡ್ಗೆ ಹೇಳ್ಬಿಟ್ಟು ತಗೊಂಡಿರೋ ಆಗೋದು. ಬಟ್ ಹೋಗ್ಲಿ ಬಿಡಿ, ಏನೋ ಆಕ್ಸಿಡೆಂಟ್ ಆಗೋಗುತ್ತೆ. ಗುದ್ದಿಯೋದು ಗುದ್ಬಿಟ್ಟು ಅವನು ಸಾರಿನಾರು ಕೇಳ್ತಾಯಿಲ್ಲ. ಅಲ್ಲಿ ಜಾಗ ಇಲ್ಲ ಮುಂದೆ ತಗೋ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾನೆ. ನನಗಂತ ಹೋಗಿ ಸಿಕ್ಕಾಪಟ್ಟೆ ಟ್ರಿಗರ್ ಆಗೋಯ್ತು. ಸಾರಿ ಬ್ರೋ ನೋಡಲಿಲ್ಲ ಅಂತ ಹೇಳಿದ್ರು ನನಗೆ ಏನು ಅನ್ನಿಸ್ತಿರಲಿಲ್ಲ. ಬಟ್ ಅವ್ನು ಏನು ಮಾಡ್ತಾನೆ ಅಂತಂದರೆ ಸಾರಿನೂ ಕೇಳ್ತಿಲ್ಲ, ಏನಿಲ್ಲ, ಬಂದು ಗುದ್ಬಿಟ್ಟು ನಂದೇ ತಪ್ಪು, ನಂಗೆ ಜಾಗ ಇಲ್ಲ ಮುಂದೆ ತಗೋ ಅಂತ ಹೇಳ್ತಾನೆ. ನೋಡಿ ಇಲ್ಲೇ ಹೋಗ್ತಾನೆ ಅಂದರೆ ನಿನ್ಸ್ಕೊಂಡು ಲುಕ್ ಬೇರೆ ಹೋಗ್ತಾರೆ. ಅದಕ್ಕೋಸ್ಕರ ಏನು ಅಂತ ಕೇಳೋಣ ಅಂತ ನೋಡೋಕೆ ಹೋದೆ. ಬಟ್ ಏನೋ ನೋಡಲಿಲ್ಲ ನಾನು ಬರ್ತಿದ್ದಂಗೆ, ಸುಮ್ಮನೆ ಅದಕ್ಕೆ ಬಂದೆ. ಹಂಗೂ ಸಾರಿ ಕೇಳೋವರೆಗೂ ಬಿಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಗಂಟ್ಲು ಇಟ್ಕೊಂಡ್ಬಿಟ್ಟು ನನಗೆ ಅವತ್ತು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಏನೂ ಮಾತಾಡಲಿಲ್ಲ. ನೋಡಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿವಾಗ ನಾನು ತಲುಪಿದ್ದೀನಿ. ಅಂದರೆ ಸಿಟಿಯಿಂದ ತಗೊಂಬಂದು ದೂರ ಬಿಸಾಕಂತೂ ರೆಡಿ ಆಗಿಬಿಟ್ಟಿರ್ತಾನೆ ಪೋರ್ಟರು. ನಾವು ಪೋರ್ಟರ್ ಮಾಡ್ತಾಯಿದ್ದೀವಿ ಅಂತಂದರೆ ದೂರ ಹೋಗ್ತಾನೆ ಇರಬೇಕು. ಆ ಕಡೆಯಿಂದ ಇನ್ನೂ ಒಂದು 16 ಕಿಲೋಮೀಟ್ರ್ ತಗೊಂಬಂದು ದೂರ ಹಾಕಿದೆ. ನೋಡಿ ಈ ಆರ್ಡರ್ ಬಂದು ಒಂದು 16 ಕಿಲೋಮೀಟ್ರ್ ಬಂದಿತ್ತು. ಬಟ್ ಒಳಗಡೆಗೆ ಬಂದಿಲ್ಲ, ಆಚೆನೇ ಬಂದಿತ್ತು. ಲೊಕೇಶನ್ ನಾನು ನೋಡ್ಕೊಳ್ಳಿ, ಏನಕ್ಕೆ ಅಂತಂದರೆ 200 ರೂಪಾಯಿ ಆರ್ಡರ್ ಮಿಸ್ ಆಗೋದಲ್ಲ, ಅಥವಾ ಈ ಆರ್ಡ್ರೂ ಮಿಸ್ ಆಗೋಗ್ಬೋದು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಬಿಟ್ಟು ತಗೊಂಡು ಡ್ರಾಪ್ ಮಾಡಿ ಇವಾಗ ದಾರ ಎಲ್ಲ ಬಿಚ್ಬಿಟ್ಟು ಇನ್ನೇನು ಕಸ್ಟಮರ್ ಬರ್ತಾರೆ, ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಆಮೇಲೆ ಬಿಲ್ಲು ಎಲ್ಲ ಓಪನ್ ಮಾಡಿಬಿಟ್ಟು ಕೈಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀನಿ. ಕಸ್ಟಮರ್ ಬರ್ತಾರೆ ಅವಾಗ. ನೋಡಿ ಕಸ್ಟಮರ್ ಬಂದರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ಇವಾಗ ಹೋಗ್ತಾಯಿದ್ದೀನಿ. ಬಟ್ ಅವ್ರು ಕೈ ಕೊಡೋಣ ಇಲ್ಲಿಗೆ ಬರ್ತಾರೆ ಅಂತ ಅವ್ರನ್ನ ಕಾದರೆ ಅವ್ರು ಇಲ್ಲಿಗೆ ಬರ್ತಾಯಿಲ್ಲ. ಒಳಗಡೆ ಬಾ ಅಂತಾಯಿದ್ರು. ಅದಕ್ಕೋಸ್ಕರ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಕೈ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ತಗೊಳ್ಳಿ. ಹೌದಾ? ನೋಡಿ ಇವ್ರು ಮುಂದಕ್ಕೆ ತಗೊಂಬಂದು ಕೊಡೋದಲ್ಲದೆ ಇನ್ನೂ 3 ಫ್ಲೋರ್ 4 ಫ್ಲೋರ್ 5ನೇ ಫ್ಲೋರ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಂತ ಡೌಟ್ ಆಗ್ಬಿಟ್ಟು ತಗೊಳ್ಳಿ ಅಂತ ಅದಕ್ಕೆ ಅಲ್ಲೇ ಹೇಳಿದೆ ಅವ್ರಿಗೆ. ಬಟ್ ಅವ್ರು ಎಂಟ್ರಿ ಮಾಡಿಸ್ಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ದೆ. ಒಂದೊಂದ್ಸಲ ಅನ್ಸುತ್ತೆ ಇಲ್ಲಿ ತಗೊಂಬಂದು ಅಲ್ಲಿಂದ ಇಲ್ಲಿ ಟ್ರಾಫಿಕಲ್ಲಿ ತಗೊಂಬರೋದಲ್ಲದೆ ಇವ್ರು ಹೇಳಿದ ತಕ್ಷಣ ತಗೊಂಡು ಹೋಗ್ಬೇಕಲ್ಲ ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಅವ್ರನ್ನ ಕೇಳಿದ್ದು. ಅವ್ರಿಗೆ ಎಂಟ್ರಿ ಮಾಡಿಸ್ಬೇಕು ಅಂತ ಅಂದಿದ್ದಕ್ಕೆ ಓದಿಲ್ಲ ಅಂತ ಅಂದಿರ ನೀವೇ ತಗೊಂಡೋಗ್ರಿ ಅಂತ ಹೇಳ್ತಾ ಇದ್ದೆ. ನೋಡಿ ಫೈನಲಿ ಆರ್ಡರ್ನ ತಗೊಂಡೋಗಿ ಅಲ್ಲೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಅಲ್ಲೇ ಇಟ್ಟು ಬಂದೆ. ಅಂದರೆ ಅವರೇ ತಗೊಂಡು ಹೋಗ್ತಾರೆ ಇವಾಗ. ಅದಕ್ಕೋಸ್ಕರ ಇವಾಗ ಆಚೆ ಬಂದ್ಬಿಟ್ಟು ನಾನು ಅವ್ರಿಗೆ ಇನ್ನೊಬ್ರು ಇದ್ರಲ್ಲ ಕಳಿಸಿರಲ್ಲ, ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಅದರಿಂದಾಗಿ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡ್ತಿದ್ದಂಗೆ ಅಮೌಂಟ್ನ ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಮೌಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಅಮೌಂಟ್ ಬಂದಮೇಲೆ ನಾನು ಕ್ಯಾಶ್ ಕಲೆಕ್ಟ್ ಕೊಡೋದು, ಅಲ್ಲಿವರೆಗೂ ಕ್ಯಾಶ್ ಕಲೆಕ್ಟ್ ಕೊಡೋಲ್ಲ. ಇಲ್ಲ ಅಂದರೆ ಕಸ್ಟಮರ್ ಸಪೋರ್ಟಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದಲ್ಲ. ಅದಕ್ಕೋಸ್ಕರ ಒಂದ್ಸಲ ಇದೇ ಥರ ಆಗಿತ್ತು. ಬಟ್ ಅವರೇ ದುಡ್ಡು ಹಾಕಿದ್ರು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನೋಡಿ ಅಮೌಂಟ್ ಬಂತು. ಅಮೌಂಟ್ ಬರ್ತಿದ್ದಂಗೆ ಇವಾಗ ಕ್ಯಾಶ್ ಕಲೆಕ್ಟ್ನ ನಾನು ಕೊಟ್ಟು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೊಟ್ಟಮೇಲೆ ಇನ್ನೊಂದು ಆರ್ಡರ್ ಬರುತ್ತಾ ಅಂತ ವೆಯ್ಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ತುಂಬ ದೂರ ತೊಗೊಂಬಂದು ಹಾಕ್ಬಿಟ್ಟಿದ್ದೀನಿ. ಅದರಿಂದಾಗಿ ವಾಪಸ್ ಏನಾದ್ರು ಆರ್ಡರ್ ಬಂದರೆ ಬೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಒಂದು 15-20 ನಿಮಿಷ ವೆಯ್ಟ್ ಮಾಡಿದೆ, ಯಾವುದೇ ಆದಂಥ ಆರ್ಡ್ರ್ ಬರಲಿಲ್ಲ. ಅದಕ್ಕೋಸ್ಕರ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೊರಡ್ತಾಯಿದ್ದೀನಿ. ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ. ನೋಡಿ ಇಲ್ಲಿ ಹಾಕಿದ್ದೀನಿ 568 ರೂಪಾಯಿ ಆಗಿದೆ. ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ನನ್ನ ಇವತ್ತು ಸೇವಿಂಗ್ಸು 568 ಆಗಿದೆ. ಮೊದಲನೇ ಆರ್ಡರ್ಗೆ 392 ರೂಪಾಯಿ ಸಿಕ್ಕಿದೆ. ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಆರ್ಡರ್ ಈಗ ತಗೊಂಬಂದಿಲ್ಲ, ಆರ್ಡರ್ಗೆ 175 ರೂಪಾಯಿ ಸಿಕ್ಕಿದೆ. ಟೋಟಲಾಗಿ ಅದಷ್ಟೇ 568 ರೂಪಾಯಿ ಸಿಕ್ಕಿದೆ. ಪೆಟ್ರೋಲಿಗೆ ಒಂದು 200 ರೂಪಾಯಿ ಪೆಟ್ರೋಲ್ಗೆ ಹೋಗಿದೆ. ಏನಕ್ಕೆ ಅಂತಂದರೆ ಮತ್ತೆ ಸಿಟಿಯಿಂದ ಆಚೆ ಒಂದು 30-35 ಕಿಲೋಮೀಟ್ರ್ ನಾನು ಹೋಗಬೇಕು. ಅದರಿಂದಾಗಿ ಒಂದು 200 ರೂಪಾಯಿ ಪೆಟ್ರೋಲ್ ತೆಗೆದ್ರು ಒಂದು 368 ರೂಪಾಯಿ ನನಗೆ ಸೇವ್ ಆಗಿದೆ. ಇವತ್ತಿನ ವೀಡಿಯೋ ಅಂತೂ ಇಷ್ಟೇ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.